ಇವತ್ತು ಹಿಕ್ವಿಷನ್ DVR ಅಥವಾ ಹಿಕ್ವಿಷನ್ NVRನ ಆನ್ಲೈನ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಮನೆಯಲ್ಲಿ ಇಂಟರ್ನೆಟ್ ಇರಬೇಕಾಗುತ್ತೆ ಅಂತ ಹೇಳಿದ್ರೆ ಮೊಬೈಲ್ನಲ್ಲಿ ಇರುವ ಒಂದು ಇಂಟರ್ನೆಟ್ ಅಲ್ಲ ಸ್ನೇಹಿತರೆ. ನೀವು ಇಂಟರ್ನೆಟ್ ಪ್ರೊವೈಡರ್ನ ಕರೆಸಿ ಒಂದು ರೂಟ್ರ್ ಕೊಡ್ತಾರೆ. ಆ ರೂಟ್ರ್ ಮುಖಾಂತರ ಮನೆಯಲ್ಲಿ ಇಂಟರ್ನೆಟ್ ಅಥವಾ ವೈಫೈ ಎನೇಬಲ್ ಆಗುತ್ತಲ್ಲ, ಆ ಥರ ಇಂಟರ್ನೆಟ್ ಮನೆಗೆ ಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಇದನ್ನೇ ನಾವು ಲ್ಯಾನ್ ಕೇಬಲ್ ಅಂತ ಕರಿತೀವಿ. ಈ ಎರಡು ತುದಿಗಳಲ್ಲಿ RJ45 ಕನೆಕ್ಟ್ರಿಂದ ಕ್ರಿಂಪ್ ಮಾಡಿರ್ತಾರೆ. ಈ ಎರಡು ತುದಿನೂ RJ45 ಇಂದ ಕ್ರಿಂಪ್ ಮಾಡಿರ್ತಾರೆ. ಇದನ್ನೇ ಯೂಸ್ ಮಾಡಬೇಕಾಗತ್ತೆ. ನಮ್ಮ ಇಂಟರ್ನೆಟ್ ರೂಟ್ರ್ ಇದೆಯಲ್ಲ, ಆ ಇಂಟರ್ನೆಟ್ ರೂಟ್ರಲ್ಲಿ ಪೋರ್ಟ್ಗಳು ಕೊಟ್ಟಿರ್ತಾರೆ. ನೋಡಿ, ಈ ಥರ ಕೊಟ್ಟಿರ್ತಾರೆ. ಈ ಪೋರ್ಟ್ಗೆ ಯಾವುದಾದ್ರೂ ಒಂದು ಪೋರ್ಟ್ WAN ವ್ಯಾನ್ ಅಂತ ಕೊಟ್ಟಿರ್ತಾರೆ. ಅದು ಬಂದ್ಬಿಟ್ಟು ಅವರು ಇಂಟರ್ನೆಟ್ ಪ್ರೊವೈಡರು ಇನ್ಪುಟ್ ಮಾಡಿರ್ತಾರೆ. ಇನ್ನು 3 ಅಥವಾ 2 ಅಥವಾ 4 ಪೋರ್ಟ್ಗಳು ಕೊಟ್ಟಿರ್ತಾರೆ. ಅದರಲ್ಲಿ ಒಂದರಲ್ಲಿ ನೀವು ಈ ಥರ ಪ್ಲೇಸ್ ಮಾಡಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ನೀವು ಕರೆಕ್ಟಾಗಿ ಈ ಥರ ಇದಕ್ಕೆ ಪ್ಲೇಸ್ ಆಗಿದೆ. ಇನ್ನೊಂದು ತುದಿನ ತಗೊಂಡೋಗಿ ನಮ್ಮ DVR ಇದೆಯಲ್ಲ, ನೋಡಿ, DVR ಹಿಂದೆ ಒಂದು ಲ್ಯಾನ್ ಪೋರ್ಟ್ ಕೊಟ್ಟಿರ್ತಾರೆ. ಲ್ಯಾನ್ ಪೋರ್ಟ್ನ ಇನ್ನೊಂದು ತುದಿ ತಗೊಬಂದು ಈ ಪೋರ್ಟ್ಗೆ ನೀವು ಹಾಕಿ. ನೋಡಿ, ಈ ಕಡೆನೂ ಕನೆಕ್ಟ್ ಆಗಿದೆ. ಕನೆಕ್ಟ್ ಆಗಿದ ತಕ್ಷಣ ನಿಮಗೆ ಇಲ್ಲಿ ಲೈಟ್ ಎಲ್ಲ ಬ್ಲಿಂಕ್ ಆಗೋದಕ್ಕೆ ಶುರುವಾಗುತ್ತೆ. ನೋಡಿ, ಈ ಥರ ಎಲ್ಲ ಲೈಟ್ಸ್ ಎಲ್ಲ ನಿಮಗೆ ಬ್ಲಿಂಕ್ ಆಗೋದಕ್ಕೆ ಶುರುವಾಗುತ್ತೆ. ಬನ್ನಿ, ಇಲ್ಲಿ ನಿಮ್ಮ ಕೆಲಸ ಇಷ್ಟೇ. ಇಲ್ಲೊಂದು ರೂಟರ್ಗೆ ಒಂದು ಕನೆಕ್ಟ್ ಮಾಡ್ತೀವಿ, ಒಂದು ತುದಿ. ಇನ್ನೊಂದು ತುದಿ ಬಂದ್ಬಿಟ್ಟು ನಿಮಗೆ DVR ಲ್ಯಾನ್ ಪೋರ್ಟ್ ಅಂತ ಇಲ್ಲಿ ಕೊಟ್ಟಿರ್ತಾರೆ. ಒಂದೇ ಒಂದು ಕೊಟ್ಟಿರ್ತಾರೆ. DVR ಒಂದೇ ಬರೋದು ನಿಮಗೆ ಲ್ಯಾನ್ ಪೋರ್ಟು. ಅದರಲ್ಲಿ ನೀವು ಇಲ್ಲಿ ಇನ್ಪುಟ್ ಮಾಡ್ತೀರಾ. ಸೊ ಹಂಗಾಗಿ ಇಲ್ಲೂ ಮಾಡಿರ್ತೀರ, ನೋಡಿ, ಇಲ್ಲೂ ಮಾಡಿರ್ತೀರ. ಇಲ್ಲಿ ಇದರ ಕೆಲಸ ಆಗಿದೆ ಸ್ನೇಹಿತರೆ. ನೆಕ್ಸ್ಟ್ ನಾವು ಸ್ಕ್ರೀನಲ್ಲಿ ನೋಡೋಣ. ಬನ್ನಿ, ಹೇಗೆ ಆನ್ಲೈನ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ನಿಮಗೆ ಸ್ಕ್ರೀನಲ್ಲೇ ತೋರಿಸ್ತಾ ಇದ್ದೀನಿ ಹೇಗೆ ಆನ್ಲೈನ್ ಮಾಡೋದು DVR ಅಂತ ಹೇಳಿಕೊಡ್ತೀನಿ. ನೋಡಿ, ಈ ಥರ ಇರುತ್ತೆ ಇಂಟರ್ಫೇಸು. ಸೊ ನಿಮಗೆ ಕೆಲವು DVRಗಳಲ್ಲಿ ಅಪ್ಡೇಟ್ ಆಗಿತ್ತು ಅಂತ ಹೇಳಿದ್ರೆ ನಿಮಗೆ ಸೆಟ್ಟಿಂಗ್ಸ್ ಅಂತ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಕಾನ್ಫಿಗರೇಷನ್ ಅಂತ ಬರುತ್ತೆ. ಹಳೆ ಇದರಲ್ಲೆಲ್ಲ ಕಾನ್ಫಿಗರೇಷನ್ ಅಂತ ಬರ್ಬೋದು, ಅಥವಾ ಕೆಲವು DVRಗಳಲ್ಲಿ ಸೆಟ್ಟಿಂಗ್ಸ್ ಅಂತ ತೋರಿಸ್ಬೋದು ಆಪ್ಷನ್. ನಿಮಗೆ ಅದನ್ನು ಡಬಲ್ ಕ್ಲಿಕ್ ಮಾಡಿ ಸ್ನೇಹಿತರೆ. ಡಬಲ್ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸು ಬರುತ್ತೆ. ನಿಮಗೆ ಈ ಕಡೆ ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನೋಡಿ, ಜನರಲ್ಲು, ಸಿಸ್ಟಮು, ಲೈವು ಮತ್ತು ಯೂಸರು ಮತ್ತು ನೆಟ್ವರ್ಕ್ ಇದೆಯಲ್ಲ ಸ್ನೇಹಿತರೆ. ಅದರಲ್ಲಿ ನೆಟ್ವರ್ಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಜನರಲ್ ಅನ್ನೋ ಆಪ್ಷನಲ್ಲಿ ನಿಮಗೆ ಇದೆಲ್ಲ ಓಪನ್ ಆಗುತ್ತೆ. ನಿಮಗೆ DHCP ನಿಮಗೆ ಕಾಣಿಸ್ತಾ ಇರ್ಬೋದು ಚೆನ್ನಾಗಿ. ಇದು ಎನೇಬಲ್ ಆಗಿಲ್ಲ. ಇದನ್ನು DHCP ಫಸ್ಟ್ ಎನೇಬಲ್ ಮಾಡ್ಕೊಳ್ಳಿ. ಎನೇಬಲ್ ಮಾಡಿಕೊಂಡು ನೋಡಿ, ಕೆಳಗಡೆ ಬಂದು ಅಪ್ಲೈ ಕೊಡಿ. ಅಪ್ಲೈ ಕೊಟ್ಟಾಗ ಫಸ್ಟ್ ನೀವು DHCP ಆನ್ ಮಾಡಲೇಬೇಕು. ಆವಾಗ ನಿಮಗೆ ಇಂಟರ್ನೆಟ್ ರೂಟ್ರು ಆ್ಯಕ್ಟಿವ್ ಆಗುತ್ತೆ. ಆ್ಯಕ್ಟಿವ್ ಆದಾಗ ನೆಕ್ಸ್ಟ್ ನಿಮಗೆ ನೋಡಿ, ಮತ್ತೆ ಜನರಲ್ ಕೆಳಗಡೆ ಬನ್ನಿ, ಪ್ಲ್ಯಾಟ್ಫಾರ್ಮ್ ಆಕ್ಸೆಸ್ ಅಂತ ಇರುತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ನಿಮಗೆ ಎನೇಬಲ್ ಮಾಡಬೇಕು. ಪ್ಲ್ಯಾಟ್ಫಾರ್ಮ್ ಆಕ್ಸೆಸ್ ನಿಮಗೆ ಎನೇಬಲ್ ಮಾಡಿ ಇಲ್ಲೊಂದು ಬಾಕ್ಸ್ ಕೊಟ್ಟಿರ್ತಾರೆ. ಅದನ್ನು ಟಿಕ್ ಮಾಡಿ ಓಕೆ ಕೊಡಿ. ಓಕೆ ಕೊಟ್ಟು ಇಲ್ಲಿ ಅಪ್ಲೈ ಕೊಡಿ ಸ್ನೇಹಿತರೆ. ನೋಡಿ, ಅಲ್ಲಿ ಕನೆಕ್ಟಿಂಗ್ ಅಂತ ಬರ್ತಾ ಇದೆ ನೋಡಿ ಸ್ನೇಹಿತರೆ. ನೋಡಿ, ಇಂಟರ್ನೆಟ್ ನಿಮ್ಮ ರೂಟ್ರಲ್ಲಿ ಎನೇಬಲ್ ಇತ್ತು ಅಂತ ಹೇಳಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಇಲ್ಲಿ ಕನೆಕ್ಟಿಂಗ್ ಅಂತ ಬಂದು ನೋಡಿ, ಇಲ್ಲಿ ಆನ್ಲೈನ್ ಅಂತ ಬರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಹಿಕ್ವಿಷನ್ DVRನ ಹೇಗೆ ಆನ್ಲೈನ್ ಮಾಡೋದು ಅಂತ. ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಪ್ರಾಕ್ಟಿಕಲಾಗಿ ಕೂಡ ತೋರಿಸಿದ್ದೀನಿ. ಇದನ್ನು ನೀವೇ ಮನೇಲಿ ಕೂಡ ಮಾಡ್ಕೋಬೋದು. ನಿಮಗೆ ಇದು ಅರ್ಥ ಆಯಿತು ಅಥವಾ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಏನಾದರೂ ಯೂಸ್ ಆಗುತ್ತೆ ಅನ್ನೋದಾದರೆ ಅವ್ರಿಗೆ ಶೇರ್ ಮಾಡಿ, ಯೂಸ್ ಆಗಬಹುದು. ಇನ್ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಂದು ವಿಡಿಯೋ ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ತೆ ಸ್ನೇಹಿತರೆ.